ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ 2026 ಮತ್ತು 27ನೇ ಸಾಲಿನಲ್ಲಿ ಘಟಕಾಧಾರಿತ ಮೌಲ್ಯಾಂಕನದ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ. ಇದು ಘಟಕ 2ಕ್ಕೆ ಸಂಬಂಧಿಸಿರುವಂಥದ್ದು. ಈ ನಿಮಗೆ ಘಟಕ ಪರೀಕ್ಷೆ 2ಕ್ಕೆ ಇರುವಂತಹ ಅಧ್ಯಾಯಗಳು 4.1 ವೈದಿಕ ಸಂಸ್ಕೃತಿ, 4.2 ಹೊಸ ಧರ್ಮಗಳ ಉದಯ, 4.3 ಮೌರ್ಯರು ಹಾಗೂ 4.4 ಕುಶಾನರನ ಕುರಿತಾಗಿ ನಿಮ್ಮ ಒಂದು ಘಟಕ ಪರೀಕ್ಷೆ 2ಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹಾಗಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಜೊತೆಯಲ್ಲಿಯೇ ಒಂದು ಉತ್ತರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಮೊದಲನೆಯ ಮೇನು ಭಾಗ ಹೇಗೆ ಸಂಬಂಧಿಸಿದಂತೆ ಕೆಳಗಿನವುಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಉತ್ತರ ಬರೆಯಿರಿ ಅಂತ ಇದೆ ನೋಡಿ. ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು 2 ಇರುತ್ತೆ. ಅದರಲ್ಲಿ ಮೊದಲನೆಯದು ಪ್ರತಿಪಾದನೆಯೇ ಉತ್ತರ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆಯ ಮಾರ್ಗವನ್ನು ಅನುಸರಿಸಿದರು. ಕಾರಣ ಆರ್ ಯುದ್ಧದಲ್ಲಿ ಜಯಗಳಿಸುವುದು ಪ್ರಮುಖವಾಯಿತು ಅನ್ನುವಂಥದ್ದು. ಇಲ್ಲಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ನಾನು ಕೇವಲ ಉತ್ತರದ ಒಂದು ಆಪ್ಷನ್ ಮಾತ್ರ ಹೇಳ್ತಾ ಹೋಗ್ತೇನೆ. ಉತ್ತರ ಸಿ ಆಗಿರುತ್ತೆ. ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಹಾಗೂ ಆರ್ ಏನ ಸರಿಯಾದ ವಿವರಣೆ. ಸರಿಯಾಗಿ ಪ್ರಶ್ನೆಯನ್ನು ಓದಿಬಿಟ್ಟು ಆಮೇಲೆ ಅದರ ಆನ್ಸರನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ಮೇನು 2ನೆಯ ಒಂದು ಪ್ರಶ್ನೆ, ಅಶೋಕ ಚಕ್ರವರ್ತಿಯನ್ನು ದೇವನಾಮಪ್ರಿಯ ಅನ್ನುವಂತಹ ಅಶೋಕ ಎಂದು ಉಲ್ಲೇಖಿಸಿರುವಂತಹ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಅದು ಇಲ್ಲಿ ಇರುವಂತಹ ಆಪ್ಷನಲ್ಲಿ ಎ ಸರಿಯಾದಂತಹ ಉತ್ತರ. ಕಲ್ಕತ್ತಾ ಮತ್ತು ಮಸ್ಕಿಯ ಒಂದು ಶಾಸನದಲ್ಲಿ ಅಶೋಕ ಚಕ್ರವರ್ತಿಯನ್ನು ದೇವನಾಮಪ್ರಿಯ ಅನ್ನುವಂತಹ ಒಂದು ಬಿರುದನ್ನು ಕೊಟ್ಟು ಇನ್ನು ಸೆಕೆಂಡ್ ಮೇನಲ್ಲಿ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದದನ್ನು ಭರ್ತಿ ಮಾಡಿರಿ ಅಂತ ಕೇಳಿದ್ದಾರೆ ನೋಡಿ. ಜಾನುವಾರು ಅನ್ನು ಆರ್ಯರು ಸಂಪತ್ತು ಅಂತ ಹೇಳ್ಬಿಟ್ಟು ಪರಿಗಣಿಸ್ತಾ ಇದ್ರು. ಇನ್ನು 4ನೇದು ಡ್ಯಾಶ್ ಬೌದ್ಧ ಧರ್ಮದ ಸ್ಥಾಪಕ, ಅದು ಯಾರು ಅಂದರೆ ಗೌತಮ ಬುದ್ಧ. ಇನ್ನು ಕುಶಾನರ ಮೊದಲ ಅರಸು ಯಾರು ಅಂತ ಇದೆ, ಅದು ಕುಜಲ್ ಕ್ಯಾಂಡ್ ಫೈಸಸ್ ಅನ್ನುವಂಥದ್ದು. ಇನ್ನು 3ನೆಯ ಮೇನ್ ಬಂದಿತ್ತು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರವನ್ನು ಹೇಳ್ತಾ ಹೋಗೋಣ. ಕೌಟಿಲ್ಯನ ಅರ್ಥಶಾಸ್ತ್ರ, ಕೌಟಿಲ್ಯನು ರಚಿಸಿದಂಥದ್ದು ಅರ್ಥಶಾಸ್ತ್ರ. ಮೆಗಸ್ತನೀಸನ ಇಂಡಿಕಾ ಗ್ರಂಥ. ಇನ್ನು ಕಾನಿಷ್ಕನದು ಗಾಂಧಾರ ಕಲಾ ಶೈಲಿಯನ್ನು ಒಳಗೊಂಡಿತ್ತು. ಇನ್ನು ಭಾಗ ಬಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. ಇವು ಒಂದು ವಾಕ್ಯದ ಪ್ರಶ್ನೆಗಳು, ಅಂದರೆ 1 ಅಂಕ ಇರುತ್ತೆ. 2ಕ್ಕೆ ಉತ್ತರಿಸಿದರೆ ನಿಮಗೆ 2 ಅಂಕ ಇರುತ್ತೆ. ಕ್ಷೇತ್ರ ಎಂದರೇನು ಅಂತ ಇದೆ. ಕೃಷಿ ಭೂಮಿಗೆ ಕ್ಷೇತ್ರ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಇನ್ನು ಗೌತಮ ಬಾಲಶ್ರೀ ಹೊರಡಿಸಿರುವಂತಹ ಶಾಸನ ಯಾವುದು ಅಂತ ಇದೆ, ಅದು ನಾಸಿಕ್ ಶಾಸನ. ಇನ್ನು ಮುಂದಿನ ಮೇನು 2 ಅಂಕದ ಪ್ರಶ್ನೆಗಳು, 5 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. 9ನೇದು ಯಾವುದಾದ್ರೂ 2 ವೇದಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಇದು 4 ವೇದಗಳನ್ನು ಕೊಡಲಾಗಿದೆ. ನೀವು ಯಾವುದಾದ್ರೂ 2 ವೇದವನ್ನು ಬರೆದ್ರೆ ಸಾಕು. ಋಗ್ವೇದ, ಯಜುರ್ವೇದ, ಸಾಮವೇದ ಅಥವಾ ಅಥರ್ವಣ ವೇದ. ಇನ್ನು ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಯಾವುದಾದ್ರೂ 2 ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ ನೋಡಿ, ಹೊಸ ಧರ್ಮಗಳು ಉದಯವಾಗಲಿಕ್ಕೆ ಕಾರಣ ವೈದಿಕ ಧರ್ಮದಲ್ಲಿ ಗೊಂದಲಗಳು ಉಂಟಾಗಿದ್ದು, ಹಾಗೆ ಪುರೋಹಿತ ವರ್ಗದ ಒಂದು ಪರಮಾಧಿಕಾರವನ್ನು ಹೊಂದಿದ್ದು. ಇನ್ನು ಜೈನ ಧರ್ಮಗಳ ಪಂಗಡಗಳು ಯಾವುವು ಅಂತ ಕೇಳಿದರೆ, ಅದು ಶ್ವೇತಂಬರರು ಮತ್ತು ದಿಗಂಬರರು. ಇನ್ನು ಮೌರ್ಯ ಸಂತತಿಯ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ 2 ಆಧಾರಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಅದು ಮೆಗಸ್ತನೀಸನ ಇಂಡಿಕಾ ಗ್ರಂಥ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥ. ಇನ್ನು ಗೌತಮಿಪುತ್ರ ಶಾತಕರ್ಣಿಯು 2 ಬಿರುದುಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಉತ್ತರ ತ್ರಿಸಮುದ್ರ ತೋಯ ಪೀತವಾಹನ ಹಾಗೆ ಶಕಯವನ ಪಲ್ಲವ ನಿಸೂದನ ಅನ್ನುವಂಥದ್ದು. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರಕುವ 2 ಸ್ಥಳಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಅದು ಮಸ್ಕಿ, ಗವಿಮಠ, ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಸನ್ನತಿ. ಯಾವುದಾದ್ರೂ 2 ಬರೆದ್ರೆ ಸಾಕಾಗುತ್ತೆ. ಇನ್ನು ಶಾತವಾಹನರ ಯಾವುದಾದ್ರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ, ನಾಸಿಕ್, ಕಾರ್ಲೆ ಮತ್ತು ಕನ್ನೇರಿ ಹಾಗೆ ಅಜಂತ. ಇನ್ನು ಕುಶಾನರ 2 ಪ್ರಮುಖ ದೊರೆಗಳು ಅಂತ ಇದೆ, ಕಾನಿಷ್ಕ ಮತ್ತು ಹುವಿಷ್ಕ ಅನ್ನುವಂಥದ್ದು. ಭಾಗ ಸಿಗೆ
ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. ಇದು 5 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. 17ನೆಯ ಒಂದು ಪ್ರಶ್ನೆ, ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ ಅಂತ ಇದೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನು. ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಕ್ವಶನು ರಿಪೀಟ್ ಆಗಿದೆ. ಸೊ ರಾಜಕೀಯ ಸ್ಥಿತಿಯನ್ನು ನೋಡ್ತಾ ಹೋದರೆ, ಆರ್ಯರು ಬುಡಕಟ್ಟುಗಳನ್ನು ಜನಗಳು ಅಂತ ಹೇಳ್ಬಿಟ್ಟು ಕರಿತಾ ಇದ್ರು, ಬುಡಕಟ್ಟಿನ ಮುಖ್ಯಸ್ಥನನ್ನು ರಾಜನ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಹಾಗೆ ಜಾನುವಾರುಗಳು ಮತ್ತು ಪ್ರದೇಶಗಳಿಗಾಗಿ ಬುಡಕಟ್ಟುಗಳು ಪರಸ್ಪರ ಸಂಘರ್ಷದಲ್ಲಿ ತೊಡಗಿರ್ತಾ ಇದ್ರು. ರಾಜಪ್ರಭುತ್ವವು ವಂಶಪಾರಂಪರ್ಯವಾಗಿ ನಡೀತಾ ಇತ್ತು. ಸೈನ್ಯವು ಕಾಲ್ದಳ, ಗಜದಳ ಮತ್ತು ಅಶ್ವದಳಗಳನ್ನು ಒಳಗೊಂಡಿತ್ತು. ಬಿಲ್ಲು ಬಾಣಗಳು, ಖಡ್ಗಗಳು, ಬರ್ಜಿಗಳು, ಗದೆಗಳು, ಗಳನ್ನು ಹಾಗೆ ಕೊಡಲಿಗಳು ಮುಂತಾದ ಯುದ್ಧೋಪಕರಣಗಳನ್ನು ಅವರು ಉಪಯೋಗಿಸ್ತಾ ಇದ್ದರು. ಹಾಗೆ ಜಯಗೊಳಿಸುವುದಕ್ಕಾಗಿ ಮೋಸದ ಮಾರ್ಗವನ್ನು ಅನುಸರಿಸ್ತಾ ಇದ್ದರು. ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಮೊದಲಿಗೆ ಬಂದಿರುವಂತಹ ಕ್ವಶನನ್ನು ಒಳಗೊಂಡಿದೆ ಆನ್ಸರು. ನೋಡಿ, ಜಯಗೊಳಿಸೋಕ್ಕಾಗಿ ಅವರು ಏನು ಮಾಡ್ತಾಯಿದ್ರು, ಮೋಸದ ಮಾರ್ಗವನ್ನು ಅವರು ಅನುಸರಿಸ್ತಾ ಇದ್ದರು. ಪುರೋಹಿತ, ಸಂಗ್ರಹಪತಿ, ಸೇನಾಪತಿ, ಎಸ್ಪತಿಗಳು ಮತ್ತು ಗ್ರಾಮೀಣಿಗಳು ಅರಸನಿಗೆ ಆಡಳಿತದಲ್ಲಿ ಸಹಾಯಕರಾಗಿರ್ತಾ ಇದ್ದರು. ಗ್ರಾಮದ ಮುಖ್ಯಸ್ಥ ವಿಸ್ತೃತಿಯು ಕೆಲವು ಗ್ರಾಮಗಳ ಗುಂಪಿನ ಉಸ್ತುವಾರಿಯನ್ನು ಹೊಂದಿದ್ರು. ರಾಜನ ಪ್ರಾಥಮಿಕ ಕರ್ತವ್ಯವು ಬುಡಕಟ್ಟನ್ನು ರಕ್ಷಣೆ ಮಾಡುವುದಾಗಿತ್ತು. ಇದಕ್ಕಾಗಿ ಅವನು ಜನರಿಂದ ಕಾಣಿಕೆಗಳನ್ನು ಪಡೀತಾ ಇದ್ದ. ಜನಗಳು ಪ್ರಬಲ ರಾಜ್ಯಗಳಾಗಿ ಪರಿವರ್ತನೆಯನ್ನು ಗೊಂಡವು. ರಾಜ್ಯಗಳನ್ನು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಲಾಯಿತು. ಇನ್ನು ಆರ್ಯರ ಸಾಮಾಜಿಕ ಸ್ಥಿತಿಯನ್ನು ನೋಡೋದಾದರೆ, ಅವಿಭಕ್ತ ಕುಟುಂಬ ವ್ಯವಸ್ಥೆ ಇದ್ದು ಪಿತೃಪ್ರಧಾನವಾಗಿತ್ತು. ಕುಟುಂಬದ ಪುರುಷ ಸದಸ್ಯ ಮುಖ್ಯಸ್ಥನಾಗಿರ್ತಾ ಇದ್ದ. ಇವನನ್ನು ಕುಲಪತಿ ಅಥವಾ ಗೃಹಪತಿ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಇನ್ನು ಏಕಪತ್ನಿತ್ವ ರೂಢಿಯಲ್ಲಿತ್ತು. ಬಹುಪತ್ನಿತ್ವ ರಾಜವಂಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಮಹಿಳೆಯರಿಗೆ ಉನ್ನತ ಸ್ಥಾನವಿದ್ದು ವಿಧವಾ ಪುನರ್ವಿವಾಹ ಅಸ್ತಿತ್ವದಲ್ಲಿ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ ಎಂಬ ವರ್ಗಗಳಿದ್ವು. ವೃತ್ತಿಗಳನ್ನು ಬದಲಾಯಿಸುವುದರೊಂದಿಗೆ ಜನರು ವರ್ಗಗಳನ್ನು ಕೂಡ ಬದಲಾಯಿಸಬಹುದಾಗಿತ್ತು. ಉತ್ತರ ವೈದಿಕ ಕಾಲದಲ್ಲಿ ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಅಸ್ತಿತ್ವಕ್ಕೆ ಬಂದು ಮಹಿಳೆಯರ ಸ್ಥಾನ ಕೂಡ ಕ್ಷೀಣಿಸಿತು. ಇನ್ನು ಗೋಧಿ, ಅಕ್ಕಿ, ಬಾರ್ಲಿ, ತರಕಾರಿ, ಹಣ್ಣುಗಳು, ಹಾಲು ಮತ್ತು ಹೈನು ಜನರ ಆಹಾರ ಪದಾರ್ಥಗಳಾಗಿದ್ವು. ಮೀನು ಮತ್ತು ಮಾಂಸಗಳನ್ನು ಅವರು ಉಪಯೋಗಿಸ್ತಾ ಇದ್ದರು. ಧಾರ್ಮಿಕ ಮತ್ತು ಹಬ್ಬದ ಸಂದರ್ಭದಲ್ಲಿ ಸೋಮ ಮತ್ತು ಸುರವೆಂಬ ಮಾದಕ ಪೇಯಗಳನ್ನು ಅವರು ಸೇವಿಸ್ತಾ ಇದ್ದರು. ಸ್ತ್ರೀ ಪುರುಷರಿಬ್ಬರೂ ಕೂಡ ಆಭರಣ ಪ್ರಿಯರಾಗಿದ್ದರು. ಜೂಜಾಡುವುದು, ರಥ ಓಡಿಸುವ ಸ್ಪರ್ಧೆ, ಕುದುರೆ ಓಡಿಸುವ ಸ್ಪರ್ಧೆ, ಹಾಗೆ ಸಂಗೀತ, ನೃತ್ಯ ಮುಂತಾದವುಗಳು ಅವರ ವಿವಿಧ ರೀತಿಯ ಮನೋರಂಜನೆಗಳಾಗಿದ್ವು. ನಗಾರಿ, ದುಂದುಬಿ, ವೀಣೆ ಮತ್ತು ಕೊಳಲು ಆ ಕಾಲದ ಪ್ರಮುಖ ಸಂಗೀತ ವಾದ್ಯಗಳಾಗಿದ್ವು. ಇನ್ನು ಆರ್ಯರ ಧಾರ್ಮಿಕ ಸ್ಥಿತಿಯನ್ನು ನೋಡೋದಾದರೆ, ವೈದಿಕ ಧರ್ಮವು ಸನಾತನ ಧರ್ಮ, ಹಿಂದೂ ಧರ್ಮ ಮತ್ತು ಬ್ರಾಹ್ಮಣ ಧರ್ಮ ಎಂದೂ ಸಹ ಹೆಸರಾಗಿದೆ. ಇಂದಿಗೂ ಆಚರಣೆಯಲ್ಲಿ ಕೂಡ ಇದೆ. ಇನ್ನು ಪೂರ್ವ ವೇದ ಕಾಲದ ಆರ್ಯರು ಪ್ರಕೃತಿಯನ್ನು ಆರಾಧಿಸ್ತಾ ಇದ್ದರು. ಅವರುಗಳಿಗೆ ದೇವರಲ್ಲಿ ನಂಬಿಕೆ ಇತ್ತು. ಇಂದ್ರ, ವರುಣ, ಅಗ್ನಿ, ವಾಯು, ಸೂರ್ಯ, ಪೃಥ್ವಿ, ಸೋಮ ಮುಂತಾದ ದೇವತೆಗಳನ್ನು ಅವರು ಪೂಜಿಸ್ತಾ ಇದ್ದರು. ಮೂರ್ತಿ ಪೂಜೆ ಇರಲಿಲ್ಲ, ಆದರೆ ಪೂಜಾ ವಿಧಾನ ಸರಳವಾಗಿತ್ತು. ಅವರು ಶ್ಲೋಕಗಳನ್ನು ರಚಿಸಿ ದೇವತೆಗಳನ್ನು ಆರಾಧಿಸ್ತಾ ಇದ್ದರು. ಉತ್ತರ ವೇದ ಕಾಲದಲ್ಲಿ ಧರ್ಮಾಚರಣೆ ಸಂಕೀರ್ಣ ಮತ್ತು ಕಠಿಣವಾಯಿತು. ದೇವತೆಗಳ ಸಂಖ್ಯೆ ಬಹುಪಟ್ಟು ಹೆಚ್ಚಿತು ಮತ್ತು ದೇವತೆಗಳಿಗೆ ವಿವಿಧ ಆಕಾರ ಮತ್ತು ಗುಣಗಳನ್ನು ಕೊಡಲಾಯಿತು. ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬಂತು. ಹೊಸ ದೇವತೆಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಪಾರ್ವತಿ, ಲಕ್ಷ್ಮಿ, ಕಾಳಿ, ದುರ್ಗೆ ಮುಂತಾದವರು ಅಸ್ತಿತ್ವಕ್ಕೆ ಬರ್ತಾರೆ. ಇನ್ನು ಆಕಳನ್ನು ಪವಿತ್ರ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗ್ತಾ ಇತ್ತು. ಯಜ್ಞ ಯಾಗಾದಿಗಳ ಆಚರಣೆಯೂ ಕೂಡ ವಿಸ್ತೃತವಾಯಿತು. ವರ್ಗಗಳು, ಆಶ್ರಮಗಳು ಮತ್ತು ಪುರುಷಾರ್ಥಗಳು ವೈದಿಕ ಧರ್ಮದ ಅವಿಭಾಜ್ಯ ಅಂಗಗಳಾಗಿದ್ವು. ಇನ್ನು ವೈದಿಕ ಧರ್ಮವು ಹುಟ್ಟು, ಸಾವು, ಪುನರ್ಜನ್ಮ ಚಕ್ರದಲ್ಲಿ ಮತ್ತು ಆತ್ಮದ ಪರಕಾಯ ಪ್ರವೇಶದ ಪರಿಕಲ್ಪನೆಯನ್ನು ಕೂಡ ಅನ್ನುವಂತಹ ಒಂದು ನಂಬಿಕೆಯನ್ನು ಕೂಡ ಅವರು ಹೊಂದಿದ್ರು. ಇನ್ನು ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ, ಗೌತಮ ಬುದ್ಧನ ಬಾಲ್ಯ ಜೀವನ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಅವನು ಕ್ರಿಸ್ತಪೂರ್ವ 583ರಲ್ಲಿ ಲುಂಬಿನಿ ವನದಲ್ಲಿ ಜನಿಸ್ತಾನೆ. ಈತನ ಮೊದಲ ಹೆಸರು ಸಿದ್ಧಾರ್ಥ. ಅವನ ತಂದೆ ರಾಜ ಶುದ್ಧೋಧನ ಮತ್ತು ತಾಯಿ ರಾಣಿ ಮಾಯಾದೇವಿ. ಶುದ್ಧೋಧನನು ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖ್ಯಸ್ಥನಾಗಿರ್ತಾನೆ. ಸಿದ್ಧಾರ್ಥ 7 ದಿನಗಳ ಮಗುವಿದ್ದಾಗ
ತಾಯಿ ಮಾಯಾದೇವಿ ಮರಣ ಹೊಂದಿದರು. ಆದ್ದರಿಂದ ಅವನ ಚಿಕ್ಕಮ್ಮ ಪ್ರಜಾಪತಿ ಗೌತಮಿ ಅವನನ್ನು ಪೋಷಿಸಿದ್ಲು. ಇನ್ನು ಸಿದ್ಧಾರ್ಥನನ್ನು ಅತ್ಯಂತ ಸುಖಭೋಗಗಳಲ್ಲಿ ಬೆಳೆಸಲಾಯಿತು. ಅವನು 16ನೆಯ ವಯಸ್ಸಿಗೆ ಯಶೋಧರೊಂದಿಗೆ ವಿವಾಹ ಮಾಡಲಾಯಿತು. ಅವರಿಗೆ ಜನಿಸಿದ ಗಂಡು ಮಗುವಿಗೆ ರಾಹುಲ ಅಂತ ಹೇಳಿಬಿಟ್ಟು ಹೆಸರನ್ನು ಇಡಲಾಯಿತು. ಇನ್ನು ಜಾತಕ ಕಥೆಗಳ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಹೋದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿಯನ್ನು ಕಾಣ್ತಾನೆ. ಈ 4 ದೃಶ್ಯಗಳನ್ನು ಸಿದ್ಧಾರ್ಥನ ಮೇಲೆ ಗಾಢವಾದ ಪರಿಣಾಮ ಬೀರಿದ್ವು. ಆದ್ದರಿಂದ ಸಿದ್ಧಾರ್ಥನು ಪ್ರಾಪಂಚಿಕ ಜೀವನವನ್ನು ತ್ಯಜಿಸಬೇಕು ಅಂತ ನಿರ್ಧರಿಸ್ತಾನೆ. ಇವನು ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ತನ್ನ ಕುಟುಂಬ ಮತ್ತು ರಾಜ್ಯವನ್ನು ತ್ಯಾಗ ಮಾಡ್ತಾನೆ. ಈ ಘಟನೆಯನ್ನು ಮಹಾಪರಿತ್ಯಾಗ ಅಂತ ಹೇಳಿಬಿಟ್ಟು ಕರೆಯಲಾಯಿತು. ಇನ್ನು ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನವನ್ನು ನಡೆಸ್ತಾನೆ. ಕೊನೆಗೆ ತನ್ನ 35ನೇ ವಯಸ್ಸಿನಲ್ಲಿ ಗಯಾದ ಆಲದ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು. ಅಂದಿನಿಂದ ಬುದ್ಧನೆಂದು ಹೆಸರಾಯಿತು. ಬುದ್ಧನೆಂದರೆ ಜ್ಞಾನವನ್ನು ಪಡೆದವನು ಅಂತ ಹೇಳಿಬಿಟ್ಟು ಬುದ್ಧನಿಗೆ ತಥಾಗತ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಇವನು ಸ್ಥಾಪಿಸಿದಂತಹ ಧರ್ಮವು ಬೌದ್ಧ ಧರ್ಮವೆಂದು ಕರೆಯಲ್ಪಟ್ಟಿದೆ. ಬುದ್ಧ ತನ್ನ ಉಳಿದ ಜೀವನವನ್ನು ತನ್ನ ಕಲ್ಯಾಣಕ್ಕಾಗಿ ಸಮರ್ಪಿಸ್ತಾನೆ. ಜನರ ಕಲ್ಯಾಣಕ್ಕಾಗಿ ಆತ ಸಮರ್ಪಿಸ್ತಾ ಸಾರನಾಥದಲ್ಲಿ ತನ್ನ ಪ್ರಥಮ ಪ್ರವಚನ ನೀಡ್ತಾನೆ. ಇದನ್ನು ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿಬಿಟ್ಟು ಕರೀತಾರೆ. ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಾಣವನ್ನು ಹೊಂದಿದ. ಇನ್ನು ಬುದ್ಧನ ಬೋಧನೆಗಳನ್ನು ನೋಡೋದಾದರೆ ಬುದ್ಧನ 4 ಮೂಲ ತತ್ವಗಳು ಅಂದರೆ ಸತ್ಯ ಅಂದರೆ ಸುಳ್ಳನ್ನು ಹೇಳದೇ ಇರುವುದು, ಹಿಂಸೆ ಮಾಡದೇ ಇರುವುದು, ಅಸ್ಥೇಯ ಕಳ್ಳತನ ಮಾಡದೇ ಇರುವುದು, ಬ್ರಹ್ಮಚರ್ಯ ಮದುವೆ ಆಗದೇ ಇರುವುದು. ಇನ್ನು ಬುದ್ಧನ 4 ಆಸಕ್ತಿಗಳು ಅಂದರೆ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು. ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು ಅಂತ ಹೇಳಿದರು. ಇನ್ನು ಅಷ್ಟಾಂಗ ಮಾರ್ಗಗಳು ಅಂದರೆ ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ ಮತ್ತು ಒಳ್ಳೆಯ ಮನಸ್ಥಿತಿ. ಇನ್ನು ಬುದ್ಧನು ಧರ್ಮಾಚರಣೆಗೆ ಮಹತ್ವ ಕೊಟ್ಟನೇ ವಿನಃ ಧರ್ಮಾಚರಣೆ ಮತ್ತು ಬಲಿಗಳಿಗಲ್ಲ. ಅವನು ಜಾತಿ ಪದ್ಧತಿಯನ್ನು ವಿರೋಧಿಸಿ ಸಮಾನತೆಯನ್ನು ಪ್ರತಿಪಾದಿಸಿದ. ಅಹಿಂಸೆಗೆ ಮಹತ್ವವನ್ನು ನೀಡಿದ. ಬುದ್ಧನು ತನ್ನ ಸಂಘಕ್ಕೆ ಎಲ್ಲ ಜಾತಿಯ ಪುರುಷರು ಮತ್ತು ಸ್ತ್ರೀಯರಿಗೆ ಪ್ರವೇಶವನ್ನು ನೀಡ್ತಾ ಇದ್ದ. ಬೌದ್ಧ ಧರ್ಮವು ಭಾರತದ ಉದ್ದಗಲಕ್ಕೂ ಪಸರಿಸಿತು. ಇದು ಭಾರತದ ಗಡಿ ದಾಟಿ ಚೀನಾ, ಟಿಬೆಟ್, ಮ್ಯಾನ್ಮಾರ್, ಸಿಲೋನ್, ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳಿಗೂ ಕೂಡ ಹರಡಿತು. ಇನ್ನು ಬೌದ್ಧ ಧರ್ಮದ 2 ಪಂಥಗಳು ಹೀನಯಾನ ಮತ್ತು ಮಹಾಯಾನ. ಇನ್ನು ಸಾಹಿತ್ಯ ಬುದ್ಧನ ಬೋಧನೆಗಳನ್ನು ತ್ರಿಪಿಟಕಗಳಲ್ಲಿ ಸಂಗ್ರಹಿಸಲಾಗಿದೆ. ಅವುಗಳೆಂದರೆ ವಿನಯ ಪಿಟಕ, ಸುಪ್ತ ಪಿಟಕ ಮತ್ತು ಅಭಿಧಮ್ಮ ಪಿಟಕ ಅನ್ನುವಂಥದ್ದು. ಇನ್ನು ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ನೋಡೋದಾದರೆ ಅಶೋಕನು ಬಿಂದುಸಾರನ ಮಗನಾಗಿದ್ದ. ಮೌರ್ಯರಲ್ಲಿಯೇ ಶ್ರೇಷ್ಠವಾದಂತಹ ಅರಸನಾಗಿದ್ದ. ಹಾಗೆ ಪ್ರಪಂಚದ ಅರಸರಲ್ಲಿಯೇ ಹೆಸರುವಾಸಿಯಾದಂತಹ ಚಕ್ರವರ್ತಿ ಈತನಾಗಿದ್ದ. ಶಾಸನಗಳಲ್ಲಿ ಅವನನ್ನು ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿನಿ ಅಂತ ಹೇಳಿಬಿಟ್ಟು ಹೆಸರಿಸಲಾಗಿದೆ. ಅವುಗಳು ಆತನ ಶ್ರೇಷ್ಠ ವ್ಯಕ್ತಿತ್ವವನ್ನು ಸೂಚಿಸ್ತವೆ. ಇನ್ನು ಅಶೋಕನ ಒಂದು ಪ್ರಾರಂಭಿಕ ಇತಿಹಾಸವು ಗೊಂದಲದಿಂದ ಕೂಡಿದ್ದು, ಈ ಅವಧಿಯಲ್ಲಿ ಅಶೋಕ ಮತ್ತು ಆತನ 100 ಜನ ಸಹೋದರರ ನಡುವೆ ಅಧಿಕಾರಕ್ಕೆ ಹೊರಟ ಎಂದು ಇತಿಹಾಸಕಾರರು ಹೇಳ್ತಾರೆ. ಇನ್ನು ಅಶೋಕನು ಅಧಿಕಾರಾವಧಿಯಲ್ಲಿ ಕಳಿಂಗವು ಶಕ್ತಿಶಾಲಿಯಾದ ರಾಜ್ಯವಾಗಿದ್ದು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ಕಳಿಂಗದ ಮೇಲೆ ಭೀಕರವಾದಂತಹ ಕದನ ನಡೆಸ್ತಾರೆ. ಇನ್ನು ಈ ಯುದ್ಧದಲ್ಲಿ ಸುಮಾರು 1 ಲಕ್ಷ ಜನ ಪ್ರಾಣ ತೆತ್ತರು. 15 ಲಕ್ಷ ಸೈನಿಕರು ಯುದ್ಧ ಕೈದಿಗಳಾಗಿದ್ದರು ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ಈ ರಕ್ತಪಾತವನ್ನು ಕಂಡ ಅಶೋಕನು ತುಂಬ ದುಃಖತಪ್ತನಾಗಿ ಭವಿಷ್ಯದಲ್ಲಿ ಯುದ್ಧ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನಿಸಿ ತನ್ನ ವಿದೇಶಾಂಗ ನೀತಿಯನ್ನು ಬದಲಿಸ್ತಾನೆ. ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯ, ಜನರ ಹೃದಯವನ್ನು ಗೆಲ್ಲುವಂತಹ ನೀತಿಯನ್ನು ತನ್ನದಾಗಿಸಿಕೊಂಡ. ಇನ್ನು ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಆತನು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಅಶೋಕನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರ ಮತ್ತು ಆಫ್ಘಾನಿಸ್ತಾನ ಪ್ರದೇಶಗಳಿಂದ ದಕ್ಷಿಣ ಕರ್ನಾಟಕ ಸುವರ್ಣಗಿರಿವರೆಗೆ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧ್ ಮತ್ತು ಬಲೂಚಿಸ್ತಾನಗಳವರೆಗೂ ಕೂಡ ಹಬ್ಬಿತ್ತು. ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ. ಭಾರತದ ಮೊದಲ ಸಾಮ್ರಾಟ. ಅವುಗಳು ಸಾಮ್ರಾಜ್ಯದ ಉದ್ದಗಲಕ್ಕೂ ಕೂಡ ದೊರೆತಿವೆ. ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಹಲವಾರು ಯೋಜನೆಗಳನ್ನು ನಿರ್ಮಿಸಿ ಯಶಸ್ವಿಯಾದ. ಇನ್ನು ಉತ್ತಮ ಆಡಳಿತಗಾರನಾಗಿದ್ದು ಭಾರತದ ಮೊಟ್ಟಮೊದಲ ಸಾಮ್ರಾಟ ಅಂತ ಈತ ಹೇಳಲಾಗುತ್ತೆ. ಇನ್ನು ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ನೋಡೋದಾದರೆ ಕುಶಾನರ ಕಾಲದಲ್ಲಿ ಬೆಳೆದು ಬಂದ ಗಾಂಧಾರ ಕಲಾ
ಶೈಲಿಯು ಗ್ರೀಕ್ ಮತ್ತು ಭಾರತ ಕಲಾ ಶೈಲಿಯ ಸಮ್ಮಿಶ್ರಣವಾಗಿರುವಂಥದ್ದನ್ನು ನೋಡ್ಬೋದು. ಇದು ಗ್ರೀಕೋ ಬೌದ್ಧ ಶೈಲಿ ಅಂತ ಹೇಳ್ಬಿಟ್ಟು ಕರೆಯಲಾಗ್ತದೆ. ಇನ್ನು ಗಾಂಧಾರ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ನೋಡೋದಾದರೆ, ಈ ಕಲಾ ಶೈಲಿಯಲ್ಲಿ ಆಳೆತ್ತರದ ಗೌತಮ ಬುದ್ಧದ ಒಂದು ವಿಗ್ರಹಗಳನ್ನು ಕೆತ್ತಲಾಗಿದೆ. ಅಲ್ಲಿಯವರೆಗೆ ಬುದ್ಧನು ಕಮಲ, ಛತ್ರಿ ಮುಂತಾದ ರೂಪದಲ್ಲಿ ಪೂಜಿಸಲಾಗ್ತಾ ಇತ್ತು. ವಿಗ್ರಹವನ್ನು ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು, ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನವನ್ನು ಹರಿಸಲಾಗಿದೆ. ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನು ತುಂಬ ಸೂಕ್ತವಾಗಿ ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ. ವಿಗ್ರಹಗಳ ಮೇಲಿರುವಂತಹ ಆಭರಣಗಳ ಕೆತ್ತನೆಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲಾಗಿದ್ದು, ಅವುಗಳ ಭೌತಿಕ ಸೌಂದರ್ಯವನ್ನು ವೃದ್ಧಿಸಿದೆ. ವಿಗ್ರಹಗಳಿಗೆ ಮೆರುಗು ನೀಡುವುದು ಈ ಕಲೆಯ ಒಂದು ಲಕ್ಷಣವಾಗಿದೆ. ವಿಗ್ರಹಗಳನ್ನು ತಯಾರಿಸಲು ಕಲ್ಲು, ಅರಳುಚ್ಚುಗಲ್ಲು ಹಾಗೆ ಮತ್ತು ಜೇಡಿಮಣ್ಣನ್ನು ಬಳಸಲಾಗಿದೆ. ಈ ವಿಗ್ರಹಗಳಲ್ಲಿ ಬಳಸಲಾಗಿರುವಂತಹ ತಾಂತ್ರಿಕತೆ ಗ್ರೀಕ್ ಶೈಲಿಯದ್ದಾದರೆ, ಅದರ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯವಾಗಿದೆ. ಇನ್ನು ಡಾಕ್ಟರ್ R.C. ಮಜುಮ್ದಾರ್ ಹೇಳುವಂತೆ, ಗಾಂಧಾರ ಕಲಾಕಾರನು ಗ್ರೀಕ್ ಕರಕುಶಲತೆ ಮತ್ತು ಭಾರತೀಯ ಹೃದಯವನ್ನು ಹೊಂದಿದ್ದನು. ಈ ಕಾರಣದಿಂದ ಈ ಕಲೆಯಲ್ಲಿ ನಿರ್ಮಿತವಾದಂತಹ ವಿಗ್ರಹಗಳು ಮತ್ತು ಪ್ರತಿಮೆಗಳಲ್ಲಿ ಬುದ್ಧನನ್ನು ಗ್ರೀಕ್ ದೇವತೆ ಅಪೋಲೋನನ್ನು ಹೋಲುವಂತೆ ಕೆತ್ತಲಾಗಿರುವಂತಹದ್ದು ವಿಶೇಷತೆಯನ್ನು ಹೊಂದಿದೆ. ಇಷ್ಟು ನಿಮ್ಮ ಘಟಕ ಪರೀಕ್ಷೆ 2ಕ್ಕೆ ಸಂಬಂಧಿಸಿದಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಆಗಿತ್ತು. ಮುಂದಿನ ಘಟಕ ಪರೀಕ್ಷೆ 3ಕ್ಕೆ ಸಂಬಂಧಿಸಿದಂತೆ ಮುಂದಿನ ಒಂದು ವಿಡಿಯೋದಲ್ಲಿ ಅದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಧನ್ಯವಾದಗಳು.